ನಿನ್ಗಿತ್ತು ಬೇಕಿತ್ತ ಮಗನೇ ಅಂತ. ನಮ್ಮ ಬಾಸ್ ಮೀಟಿಂಗ್ ತೊಗೊಂಡಿದ್ರು. ಮೀಟಿಂಗ್ ಎಲ್ಲ ಕೇಳಿಬಿಟ್ಟು ಆಮೇಲೆ ಟೀ ಕುಡಿದ್ಬಿಟ್ಟು ಆಮೇಲೆ ಹೊಟ್ಟೆ ಹಸಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಬಂದೆ. ಊಟ ಮಾಡಿಬಿಟ್ಟು ಆಮೇಲೆ ಬೀಡ ತಿಂತೆ. ಬೀಡ ತಿನ್ನೋ ಅಷ್ಟೊತ್ತಿಗೆ ಒಬ್ರದ್ದು ಲವ್ ಫೇಲ್ಯೂರ್ ಆಗಿ ನನಗೆ ಕಣ್ಣೀರೇ ಬಂದ್ಬಿಡ್ತು. ಈ ಥರ ಎಲ್ಲ ರೀಲ್ಸು ನನಗೇನೆ ಬರುತ್ತೇನಪ್ಪ. ನನಗೆ ಒಂದೂ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ನಮ್ಮಂಥ ಸಿಂಗಲ್ಸ್ಗೆ ಇವ್ರು ಯಾವ ಥರ ಇದು ಮಾಡ್ತಾರೆ ಅಂತ. ನಾನೇನಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಅಂತ ಅಂದರೆ ಈ ಚೈಲ್ಡ್ಗಳು ಎಲ್ಲ ಮದುವೆ ಆಗಿರ್ತಾರಲ್ಲ, ಬರೀ ಅದೇ ವೀಡಿಯೋಸ್ ಬರ್ತಾ ಇರುತ್ತೆ. ನಾನು ಆ ವೀಡಿಯೋಸ್ ಜಾಸ್ತಿ ನೋಡಲ್ಲ, ಸುಮ್ಮನೆ ಹಿಂಗೆ ಎತ್ಬಿಡ್ತೀನಿ. ಆದರೂ ಕೂಡ ಅದೇ ವೀಡಿಯೋಸ್ ಬರುತ್ತೆ. ನಾನು ಕೆಲವೊಂದು ಸಲ ಅಲ್ಲಿ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಟಿರ್ತೀನಿ, ಆದರೂ ನನಗೇನೆ ಬರುತ್ತೆ. ಯಾಕೆ, ನಾನು ಸಿಂಗಲ್ ಇದ್ದೀನಿ. ಅದಕ್ಕೆ ಈ ರೀಲ್ಸ್ ನೋಡೋದೇ ಬೇಡ ಅಂತ ಅನ್ಕೋಬಿಟ್ಟು ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಒಂದು ವಾಕ್ ಮಾಡೋಣ ಅಂತ ನಾನು ಚೋಟು ಜೊತೆ ಬಂದೆ. ವಾಕ್ ಮಾಡಿಬಿಟ್ಟು ಆಮೇಲೆ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಮಲ್ಕೋಬಿಟ್ಟೆ. ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.